ಏನ್ ಗೊತ್ತಾ, ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಶೋ ಯು ಗೈಸ್ ಸಮಥಿಂಗ್ ಬಿಕಾಸ್ ಫಸ್ಟ್ ಟೈಮ್ ಎವರ್ ಐ ಹ್ಯಾವ್ ರಿಸೀವ್ಡ್ ಎ ಪಿಯಾ ಪ್ಯಾಕೇಜ್. ಅದು ಡಾಟ್ ಇನ್ ಐ ಆಮ್ ಸ್ಕ್ರೀಮಿಂಗ್ ಇನ್ಸೈಡ್ ಅಂತ ಅನಿಸ್ತಾ ಇದೆ ಬಿಕಾಸ್ ತುಂಬಾ ದೊಡ್ಡ ಬಾಕ್ಸ್ ಬಂದಿದೆ. ನಿಮ್ಗೆ ಎಲ್ರಿಗೂ ಗ್ರೇಟ್ಫುಲ್ ಆಗಿರ್ತೀನಿ. ಅಂಡ್ ಡಾಟ್ ಇನ್ ಕಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ. ದೊಡ್ಡ ಬಾಕ್ಸ್ ಗೊತ್ತಾ, ಗಾಡ್ ಲಿಟರಲಿ ತುಂಬಾ ದೊಡ್ಡ ಬಾಕ್ಸ್. ಓಪನ್ ಕೂಡ ಮಾಡಿಲ್ಲ. ಸೊ ಲೆಟ್ಸ್ ಸಿ ಟುಗೆದರ್ ಏನಿದೆ ಇದ್ರೊಳಗಡೆ ಅಂತ ಅಂದ್ಬಿಟ್ಟು. ಐ ನೆವರ್ ಥಾಟ್ ಡಾಟ್ ಇನ್ ಕಿ ಅವರು ನನಗೆ ಪಿ ಆರ್ ಕಳಿಸ್ತಾರೆ ಅಂತ, ಬಿಕಾಸ್ ಯಾವಾಗ್ಲೂ ಪ್ರಮೋಷನ್ ಬಂದಿದ್ರು. ಫಾರ್ ದ ಫಸ್ಟ್ ಟೈಮ್ ಎವರ್ ಪಿ ಆರ್ ಬಾಕ್ಸ್ ಅಂತ ಕಳಿಸಿದ್ದಾರೆ. ಆಗ್ತಾ ಇಲ್ಲ. ಫೈನಲಿ ಬಾಕ್ಸ್ ಒಳಗಡೆ ಇನ್ನೊಂದು ರೌಂಡ್ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸಿ ವಾಟ್ಸ್ ಇನ್ ಸೈಡ್. ಮಿರರ್ ಕೊಟ್ಟಿದ್ದಾರೆ. ಸೊ ದೊಡ್ಡ ಮಿರರ್ ಇದೆ. ವಾಚ್ ಯೋರ್ ಶೇಡ್ ಅಂತ ಬರ್ತಿದ್ದಾರೆ ಇಲ್ಲಿ, ಯು ಕ್ಯಾನ್ ಸಿ. ಸೊ ಇದ್ರ ಒಳಗಡೆ ಏನಿದೆ ಅಂತ ನೋಡೋಣ. ಐ ಆಮ್ ನಾಟ್ ರೆಡಿ ಫಾರ್ ದಿಸ್ ಗೈಸ್. ಲುಕ್ ಅಟ್ ದಿಸ್. ಡಾಟ್ ಇನ್ ಕಿ ತಂದಿದ್ದು ಅಂಡ್ ಎಲ್ಲಾ ಶೇಡ್ಸ್ ಕೊಟ್ಟಿದ್ದಾರೆ. ಇಷ್ಟು ಶೇಡ್ ಇಟ್ಕೊಂಡು ನಾನು ಏನ್ ಮಾಡ್ಲಿ? ಓ ಮೈ ಗಾಡ್, ಐ ಆಮ್ ಸೋ ಹ್ಯಾಪಿ. ಸ್ಟ್ರಾಬೆರಿ ಕೊಟ್ಟಿದ್ದಾರೆ. ನೀವೇನಾದ್ರೂ ನನ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ, ಎವ್ರಿ ಸಿಂಗಲ್ ಡೇ ನಾನು ಡಾಟ್ ಇನ್ ಕ್ಯೂರ್ ಟಿಂಟೆಡ್ ಸನ್ಸ್ಕ್ರೀನ್ ಬಳಸ್ತಾನೆ ಇದ್ದೀನಿ. ನನ್ನ ಶೇಡ್ ಬಂದು ಬೇಜ್. ಅಂಡ್ ಈ ಸತಿ ಅವರು ಹೊಸದಾಗಿ 15 ಶೇಡ್ ನ ಲಾಂಚ್ ಮಾಡಿದ್ರೆ ಇಟ್ಸ್ ಆಕ್ಚುಲಿ ಹ್ಯೂಜ್. ಎಲ್ಲಾ ಸ್ಕಿನ್ ಟೋನ್ಗೂ ಶೇಡ್ಸ್ ಅವೈಲೇಬಲ್ ಇದೆ. ಇನ್ನೊಂದು ಏನು ಅಂದ್ರೆ, ಈ ಸತಿ ಎಷ್ಟು ಕ್ಯೂಟ್ ಆಗಿ ಹಾರ್ಟ್ ಶೇಪ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಶೇಡ್ ಸ್ವಾಚ್ ಮಾಡಿ ತೋರಿಸ್ತೀನಿ, ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು. ಅಂಡ್ ಡಾಟ್ ಇನ್ ಕಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ. ಗ್ರೇಟ್ಫುಲ್ ಆಗಿರ್ತೀನಿ. ಅಂಡ್ ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.